ನಡು ರಸ್ತೆಯಲ್ಲಿ ಯುವತಿಗೆ ಶೂಟ್ ಮಾಡಲು ಯತ್ನಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ನಡೆದಿದೆ. ಯುವತಿಗೆ ಶೂಟ್ ಮಾಡಲು ಯತ್ನಿಸುವ ವೇಳೆ ಪೊಲೀಸರು ಯುವಕನನ್ನ ಬಂಧಿಸಿದ್ದು ಪವಾಡ ಸದೃಶ ರೀತಿಯಲ್ಲಿ ಯುವತಿ ಪಾರಾಗಿದ್ದಾಳೆ. ಪಿಸ್ತೂಲ್ ಹಿಡಿದ ಯುವಕನ ಹೈಡ್ರಾಮಾ ನೋಡಿ ಮಲ್ಲಾಪುರ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿಡಿಗೇಡಿಗಳು ಹಂದಿ ಬಲಿ ನೀಡಿ ವಾಮಾಚಾರ ಮಾಡಿರುವ ಕೃತ್ಯಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ತುಮಕೂರು ಜಿಲ್ಲೆಯ ರಾಯಸಂದ್ರ ಗ್ರಾಮದಲ್ಲಿ ವಿವಾದದಿಂದ ಪಾಳು ಬಿದ್ದಿರುವ ಜಮೀನೊಂದರಲ್ಲಿ ವಾಮಾಚಾರ ನಡೆದಿದೆ. ಒಂದು ವಾರದ ಹಿಂದೆ ಚೆನ್ನಮ್ಮ ಎಂಬ ವೃದ್ಧೆ ಮೃತಪಟ್ಟಿದ್ದು ಅದೇ ಸ್ಥಳದಲ್ಲಿ ಜಯಣ್ಣ ಎಂಬುವವರ ಮನೆ ಪಕ್ಕದಲ್ಲಿ ಹಂದಿ ಬಲಿ ನೀಡಿ ವಾಮಾಚಾರ ಮಾಡಿದ್ದನ್ನು ಕಂಡು ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ದಂಡಿನ ಶಿವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯನ್ನೇ ಭೀಕರವಾಗಿ ಹತ್ಯೆಗೈದು ಗಂಡನು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತುರಕರ ಶೀಗೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಎಲ್ಲವ್ವ ಶಿವಪ್ಪ ಕಂಬಳಿ ಕೊಲೆಯಾದ ದುರ್ದೈವಿಯಾಗಿದ್ದು, ಶಿವಪ್ಪ ಸಣ್ಣ ಬಸಪ್ಪ ಕಂಬಳಿ ಕೊಲೆ ಮಾಡಿ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ತವರು ಮನೆಗೆ ಹೋಗ್ತೀನಿ ಎಂದಿದ್ದಕ್ಕೆ ಕುತ್ತಿಗೆ ಬೆನ್ನಿಗೆ ಕೊಡಲಿಯಿಂದ ಹಲ್ಲೆಗೈದು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಘಟನೆ ಸಂಬಂಧ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಗರ್ಭಿಣಿ ಹೆಂಡತಿಯನ್ನ ಪಾಪಿ ಗಂಡ ಕೊಲೆ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿದೆ. ಸುನೀತಾ ದೊಡ್ಡಮನಿ ಮೃತ ದುರ್ದೈವಿ. ಮೃತಳ ಪತಿ ಗಿರೀಶ್ ದೊಡ್ಡಮನಿ, ಅತ್ತೆ ದ್ಯಾಮವ್ವ, ನಾದಿನಿ ಗೀತಾ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಸುನೀತಾ ಪೋಷಕರು ಆರೋಪಿಸಿದ್ದಾರೆ. ವರದಕ್ಷಿಣೆಗಾಗಿ ಗಂಡ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದ ಅಂತ ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಕೊಡ್ತಾರ ಅಲ್ಲಿ ಮಾಡ್ತಾರ ಕೆಲಸ ಇಲ್ಲಿ ಮಾಡ್ತಾರ ಅಂತ ಗಾಡಿಗೆ ಅದ್ರ ಚುಚ್ಚಾಪ್ ಅಂತ ಬರೋದು. ಬೇಡದ್ರ ಗಾಡಿಗೆ ಏನೇನಾದ್ರು ಮಾಡ್ತಿದ್ರು ಸ್ವಲ್ಪ ಹೊಲ ಕೊಡ್ತಿದ್ರು 2 ವರ್ಷ ಮುಂದೆ ಕಳ್ಸ. ಮೈಸೂರಿನಲ್ಲಿ ಯುವಕನ ಕಾಟಕ್ಕೆ ಅಪ್ರಾಪ್ತೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಘಟನೆಗೆ ಸ್ಫೋಟಕ ತಿರುವು ಸಿಕ್ಕಿದ್ದು ಅಪ್ರಾಪ್ತೆ ಸಾವಿಗೆ ಕಾರಣ ಯುವಕನೋ ಅಥವಾ ಪೋಷಕರೋ ಎಂಬ ಅನುಮಾನ ಶುರುವಾಗಿದೆ. ನಂಜನಗೂಡಿನ ನೀಲಕಂಠ ನಗರದ ದಿವ್ಯಾ ನೇಣಿಗೆ ಶರಣಾಗಿದ್ಲು. ಪ್ರೀತಿಸುವಂತೆ ಯುವಕ ನೀಡುತ್ತಿದ್ದ ಕಿರುಕುಳಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಆರೋಪ ಕೇಳಿಬಂದಿತು. ಈಗ ಯುವತಿಯ ಸಾವಿಗೆ ಪೋಷಕರೇ ಕಾರಣ ಎಂಬ ಸ್ಫೋಟಕ ಮಾಹಿತಿಯನ್ನ ಯುವಕ ಆದಿತ್ಯ ಕೊಟ್ಟಿದ್ದಾನೆ. ಮೊನ್ನೆ ನೀಲಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಅಂದ್ರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರನ್ನ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದ್ವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಬನಶಂಕರಿಯಲ್ಲಿ ವ್ಯಕ್ತಿಯೊಬ್ಬ ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡೋದಾಗಿ ಆಕೆ ಜೊತೆ ಸಂಸಾರ ನಡೆಸಿ ಮಗು ಜನಿಸಿದ ಬಳಿಕ ಚಿನ್ನಾಭರಣ ಸೇರಿ ಸುಮಾರು 36 ಲಕ್ಷ ರೂಪಾಯಿ ಪಡೆದು ಪರಾರಿಯಾದ ಆರೋಪ ಕೇಳಿಬಂದಿದೆ. ಮೋಹನ್ ರಾಜ್ ಎಂಬಾತನ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿದ್ದು, ಈ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತೆ ಹೇಳುವಂತೆ ಕಳೆದ 10 ವರ್ಷಗಳಿಂದ ಮೋಹನ್ ರಾಜ್ ಪರಿಚಯ ಇದ್ದ. 2022ರಲ್ಲಿ ಇಬ್ಬರಿಗೂ ಮದುವೆ ಆಗಿತ್ತು. 2023ರ ಫೆಬ್ರವರಿಯಲ್ಲಿ ದಂಪತಿಗೆ ಹೆಣ್ಣು ಮಗು ಜನಿಸಿತ್ತು. ಆದರೆ 2025ರಲ್ಲಿ ಏಕಾಏಕಿ ಮನೆ ಬಿಟ್ಟು ಹೋದ ಮೋಹನ್ ರಾಜ್ ಇಂದಿಗೂ ಪತ್ತೆಯಾಗಿಲ್ಲ. ಅದೇ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡ್ರು. ಅದಾದಮೇಲೆ ನನಗೊಂದು ಹೆಣ್ಮಗು ಆಯಿತು. ಹೆಣ್ಮಗು ಆಗಿರೋದು ಅವ್ನಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸರ್. ಫಸ್ಟಿಂದನೂ ಅಷ್ಟೇ ಅವ್ನು ಹೇಳೋನು ಹೆಣ್ಮಗು ಆದರೆ ನಂಗೆ ಇಷ್ಟ ಇಲ್ಲ ಹಂಗೆ ಅನ್ನೋನು. ಹೆಣ್ಮಗು ಆಗಿದ ತಕ್ಷಣ ನಾನು ಮನೆಗೆ ಕರ್ಕೊಂಡೋಗಲ್ಲ. ನಮ್ಮಮ್ಮನಿಗೆ ಹೆಣ್ಮಗು ಅಂದ್ರೇ ಇಷ್ಟ ಇಲ್ಲ. ಅದರಲ್ಲೂ ನೀವು ಬೇರೆ ಕೀಳು ಜಾತಿಯವರು, ಅದರಲ್ಲಿ ಹೆಣ್ಮಗು ಬೇರೆ ಆಗಿದೆ. ನಮ್ಮಮ್ಮ ಮನೆಗೆ ಸೇರಿಸಲ್ಲ ಅಂತೆಲ್ಲ ಹೇಳೋನು ಸರ್. ಅರೇಂಜ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ಕೆ ಅದು ಅವಾಗ ಸಾಲ್ವ್ ಆಯಿತು. ಅಲ್ಲಿ ಸ್ಟೇಷನ್ ಮುಖಾಂತರ ಅಲ್ಲಿ ಸಾಲ್ವ್ ಮಾಡಿಕೊಟ್ರು, ಹಿಂಗೆ ಮಾಡಬೇಡ್ದಮ್ಮ ಅಂತ ಹೇಳಿ. ತಿರ್ಗಾ ಮತ್ತೆ ಇವಾಗ ಅದೇ ಫೋಟೋಗಳನ್ನ ಇಟ್ಕೊಂಡು
ಬ್ಲ್ಯಾಕ್ ಮೇಲ್ ತರ ನನ್ಗೆ ಮಾಡ್ತಾ ಇರೋದು. ಇವಾಗ ಯಾವ್ದಕ್ಕೂ ನಾನು ಇವಾಗ ಆ ಮಗುನೇ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಾರೆ. ರಾಜ್ಯದಲ್ಲಿ ಶಕ್ತಿ ಯೋಜನೆಯನ್ನೇ ಬಂಡವಾಳ ಮಾಡಿಕೊಂಡು ಸರಗಳ್ಳತನ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಯಾಣಿಕರ ಸೋಗಿನಲ್ಲಿ ಬಂದು ಬಸ್ ಹತ್ತುವ ವೇಳೆ ವೃದ್ಧೆಯ ಸರವನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಚಿತ್ರದುರ್ಗ ಚಳ್ಳಕೆರೆ ಮಾರ್ಗವಾಗಿ ಬಳ್ಳಾರಿಗೆ ಹೊರಟಿದ್ದ ವೃದ್ಧೆ ಅನಸೂಯ ಅನ್ನೋರ ಸರವನ್ನ ಕಳ್ಳತನ ಮಾಡಲಾಗಿದೆ. ಘಟನೆ ಸಂಬಂಧ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ನಡೆದಿರುವ ವಿವಿಧ ಅಪರಾಧ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ. 13 ವಿವಿಧ ಅಪರಾಧ ಪ್ರಕರಣಗಳನ್ನು ಭೇದಿಸಿ ಸುಮಾರು 15 ಲಕ್ಷ ಮೌಲ್ಯದ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಲಾಗಿದ್ದು 10 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಯಾದಗಿರಿ ನಗರ ಠಾಣೆ, ವಡಗೇರ, ಯಾದಗಿರಿ ಗ್ರಾಮೀಣ ಠಾಣೆಯಲ್ಲಿ ನಡೆದ ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಬೈಕ್, ಚಿನ್ನಾಭರಣ, ಕುರಿ ಕಳ್ಳತನ ಸೇರಿದಂತೆ ಒಟ್ಟು 13 ಪ್ರಕರಣಗಳನ್ನು ಭೇದಿಸಿದ್ದಾರೆ. ಈ ಬಗ್ಗೆ ಯಾದಗಿರಿ ಎಸ್ಪಿ ಪೃಥ್ವಿಕ್ ಶಂಕರ್ ಮಾಹಿತಿ ನೀಡಿದ್ದಾರೆ. ಮೆಕ್ಕೆಜೋಳ ಹುಲ್ಲಿನ ರಾಶಿಗೆ ಬೆಂಕಿ ಬಿದ್ದಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ನಡೆದಿದೆ. ಜಯಪ್ಪ ಅವರಿಗೆ ಸೇರಿದ ಜಮೀನಿನಲ್ಲಿ ರಾಶಿ ಹಾಕಲಾಗಿದ್ದ ಮೆಕ್ಕೆಜೋಳ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ನಷ್ಟ ಆಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ರೈತ ಜಯಪ್ಪ ಆಗ್ರಹಿಸಿದ್ದಾರೆ. ಅಗ್ನಿ ಅವಘಡಕ್ಕೆ 10 ಅಂಗಡಿಗಳು ಸುಟ್ಟು ಭಸ್ಮ ಆಗಿರುವ ಘಟನೆ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಬಸ್ ನಿಲ್ದಾಣದ ಬಳಿ ನಡೆದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರೋ ಶಂಕೆ ವ್ಯಕ್ತವಾಗಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. 5 ಪಾತ್ರೆ ಶಾಪ್ಗಳು, 1 ಫರ್ನಿಚರ್ ಶಾಪ್, ಕಿರಾಣಿ ಶಾಪ್, ಚಪ್ಪಲಿ ಅಂಗಡಿ ಬೆಂಕಿಗಾಹುತಿಯಾಗಿದ್ದು ಅಂಗಡಿ ಮಾಲೀಕರು ಇದೀಗ ಕಂಗಾಲಾಗಿದ್ದಾರೆ. ಘಟನೆ ಸಂಬಂಧ ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.